ಸಲಿಂಗ ಕಾಮಕ್ಕೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಯಾವ ರೀತಿ ಅವರ ಬಗ್ಗೆ ಯೋಚನೆ ಅಥವಾ ಅನಿಸಿಕೆ ಇದೆ ಅನ್ನುವಂತಹ ಮಾಹಿತಿ ನಮಗೆಲ್ಲ ಗೊತ್ತೇ ಇರುವಂಥದ್ದು. ಸಲಿಂಗ ಕಾಮಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಇಂಗ್ಲೀಷಲ್ಲಿ ನಾವು ಮಾತಾಡಬೇಕಾದ್ರೆ LGBTQ ಅಂತ ಹೇಳ್ತೀವಿ. ಈ LGBTQ+ ಸಮಾಜ ಅಥವಾ ಕಮ್ಯುನಿಟಿ ಇವತ್ತು ಬಹುದೊಡ್ಡ ಮಟ್ಟದಲ್ಲಿ ಹಿನ್ನಡತೆ ಅಥವಾ ಖಿನ್ನತೆಗೆ ಒಳಗಾಗ್ತಾ ಇರುವಂಥದ್ದು ನಾವು ಅವರ ಬಗ್ಗೆ ಇಟ್ಟಿರುವಂತಹ ದೃಷ್ಟಿಕೋನ ಅನ್ನುವಂಥದ್ದು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇವತ್ತು ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಮಾಡಿರುವಂಥದ್ದು. ಇಂಡಿಯಾಸ್ ಲಿಂಗರಿಂಗ್ ಹೋಮೋಫೋಬಿಯಾ ಅನ್ನುವಂಥದ್ದು. ಹೋಮೋಫೋಬಿಯಾ ಅನ್ನುವಂತಹ ಪದದ ಬಗ್ಗೆಯೂ ಸಹ ಅರ್ಥ ಮಾಡ್ಕೊಳ್ಳೋಣ. ಇದು ಮುಖ್ಯವಾಗಿ ಸಲಿಂಗ ಕಾಮದ ಬಗ್ಗೆ ಏನು ಜನರು ಒಂದಿಷ್ಟು ದ್ವೇಷ, ಸಿಟ್ಟು ಅಥವಾ ಅಸಹ್ಯ, ಅಸೂಯೆ ಇಟ್ಕೊಳ್ತಾರೋ ಅದನ್ನು ಹೋಮೋಫೋಬಿಯಾ ಅಂತಲೇ ಕರಿತೀವಿ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ವಲ್ನರಬಲ್ ಸೆಕ್ಷನ್ಸಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರೋದ್ರಿಂದ ಈ ವಲ್ನರಬಲ್ ಸೆಕ್ಷನ್ಸ್ ಟಾಪಿಕ್ಕು ನಮಗೆ ಎಕ್ಸಾಮಿನೇಷನ್ನಲ್ಲಿ ಸೋಷಲ್ ಜಸ್ಟಿಸ್ನ ಅಡಿಯಲ್ಲಿ ಕಾಣ್ತೀವಿ. ಅದು UPSC ಸಿಲೆಬಸನ್ನು ನೋಡಿದಾಗ GS ಪೇಪರ್ 2 ಅಲ್ಲಿ ಬರುವಂಥದ್ದು. ಈಗ ವಲ್ನರಬಲ್ ಆಗಿರುವಂತಹ ಈ ಒಂದು LGBTQ ಅಥವಾ ಸೇಮ್ ಸೆಕ್ಸ್ಗೆ ಅಟ್ರಾಕ್ಟೆಡ್, ರೊಮ್ಯಾಂಟಿಕ್ ಅಂದ್ಕೊಳ್ಳುವಂತಹ ಸಲಿಂಗ ಕಾಮವನ್ನು ನಡೆಸ್ತಾ ಇರುವಂತಹ ಒಂದು ಸಮಾಜದ ಬಗ್ಗೆ ಆಗಿರುವಂತಹ ಚರ್ಚೆ ಆಗಿರುತ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಅಥವಾ ಕೇರಳ ಹೈಕೋರ್ಟಲ್ಲಿ ಒಂದು ಕೇಸ್ ಎದುರಾಗಿತ್ತು. ನಸರೀನ್ ಮತ್ತು ನೂರಾ ಅನ್ನುವಂತಹ ಇಬ್ಬರು ಹೆಣ್ಣು ಮಕ್ಕಳ ನಡುವಿನ ಪ್ರೇಮ ಕಥೆ ಇದು. ಅವರಿಬ್ಬರಿಗೂ ತಂದೆ ತಾಯಿಯರು ಹೊಡೆದು ಬೇರು ಮಾಡಿದ್ರು. ಅವಾಗ ನಸರೀನ್ ಕೇರಳ ಹೈಕೋರ್ಟಿಗೆ ಹೋಗಿ ಹೇಬಿಯಸ್ ಕಾರ್ಪಸ್ ಪೆಟಿಷನನ್ನು ಹಾಕಿದ್ರು. ತಮಗೆಲ್ಲ ಪೊಲಿಟಿಯಲ್ಲಿ ಓದಿದ್ದಲ್ಲಿ ಹೇಬಿಯಸ್ ಕಾರ್ಪಸ್ ಒಂದು ರಿಟ್ ಪೆಟಿಷನ್ ಆಗಿರುತ್ತದೆ. ಈ ಒಂದು ರಿಟ್ ಪೆಟಿಷನ್ನ ಅಡಿಯಲ್ಲಿ ಇದು ಲಿಟ್ರಲಿ ನೋಡಿದಾಗ ಟು ಪ್ರೊಡ್ಯೂಸ್ ಬಾಡಿ ಆಫ್ ಅಂದರೆ ಆ ಒಬ್ಬ ವ್ಯಕ್ತಿಯನ್ನು ಕೋರ್ಟ್ ಎದುರಿಗೆ ಹಾಜರುಪಡಿಸಬೇಕು ಅನ್ನುವಂಥದ್ದು ರಿಟ್ ಪೆಟಿಷನ್ ಹೇಬಿಯಸ್ ಕಾರ್ಪಸ್ ಆಗಿರುತ್ತದೆ. ಸೊ ನಸರೀನ್ ಹಾಕಿದಂತಹ ಈ ಒಂದು ಹೇಬಿಯಸ್ ಕಾರ್ಪಸ್ನ ಆಧಾರದ ಮೇಲೆ ನೂರಾನ್ನ ಹೈಕೋರ್ಟಿಗೆ ಕರೆಸಿದಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರು ಕೇಳಿದಂತಹ ಒಂದೇ ಒಂದು ಪ್ರಶ್ನೆ, ನೂರಾಗೆ ನೀನು ನಸರೀನ್ನ ಜೊತೆಯಲ್ಲಿ ಇರಲು ಬಯಸ್ತಿದ್ಯಾ ಅನ್ನುವಂಥದ್ದು. ಅದಕ್ಕೆ ನೂರಾ ಹ್ಞೂ ಅಂತ ಅಂದಾಗ ಕೋರ್ಟ್ ತನ್ನ ಜಜ್ಮೆಂಟನ್ನು ಕೊಟ್ಟಿದ್ದು ಅವರಿಬ್ಬರು ಜೊತೆಗಿರುವಲು ಅವಕಾಶವನ್ನು ಮಾಡಿಕೊಡುವಂತಹ ಜವಾಬ್ದಾರಿ ಸರ್ಕಾರದ್ದು ಮತ್ತು ಅವರಿಗೆ ಬೇಕಾದಂತಹ ಪ್ರೊಟೆಕ್ಷನ್ ಪೊಲೀಸರು ಕೊಡಬೇಕು ಅನ್ನುವಂಥದ್ದು. ಭಾರತದ ಸೈಕ್ಯಾಟ್ರಿಕ್ ಸೊಸೈಟಿಯೇ ಹೇಳಿದೆ ಹೋಮೋಸೆಕ್ಷಾಲಿಟಿ ಅನ್ನುವಂಥದ್ದು ಯಾವುದೇ ರೀತಿಯ ಮೆಂಟಲ್ ಡಿಸಾರ್ಡರ್ ಅಲ್ಲ ಅನ್ನುವಂಥದ್ದು. ಆದರೂ ಇವತ್ತಿನ ದೇಶದಲ್ಲಿ ಅಥವಾ ದೇಶದ ಪ್ರಜೆಗಳಲ್ಲಿ ಆ ಒಂದು ಹೋಮೋಸೆಕ್ಷಾಲಿಟಿಯನ್ನು ಅಥವಾ ಸಲಿಂಗ ಕಾಮವನ್ನು ಒಂದು ರೋಗ ಅಂತ ಹೇಳಿ ಪರಿಗಣನೆಗೆ ತಗೊಳ್ತಾ ಇರುವಂಥದ್ದು. ಈಗ ಈ ಹೋಮೋಫೋಬಿಯಾ ಅನ್ನುವಂತಹ ಪದವನ್ನು ಅರ್ಥೈಸ್ಕೊಳ್ಳೋಣ. ಹೋಮೋಫೋಬಿಯಾದ ಬಗ್ಗೆ ತಾವೇನಾದರೂ ಗೂಗಲ್ ಮಾಡಿದಂತಹ ಸಂದರ್ಭದಲ್ಲಿ ಹೋಮೋಸೆಕ್ಷುಯಲ್ಸ್ಗಳ ಬಗ್ಗೆ ಇರುವಂತಹ ಒಂದಿಷ್ಟು ಭಯ ಅಥವಾ ಅವರ ಬಗ್ಗೆ ಇರುವಂತಹ ಒಂದಿಷ್ಟು ಪ್ರಿಜುಡೈಸ್ ಅಂದರೆ ಅನುಮಾನಗಳು ಅಥವಾ ವಿರೋಧಗಳು, ಇವೆಲ್ಲ ಕಾರಣಗಳಿಂದಾಗಿ ಒಂದಿಷ್ಟು ಸರಿ ಅವರ ವಿರುದ್ಧ ನ್ಯಾಯಯುತವಾಗಿ ಏನು ಮಾಡಬಾರ್ದೋ ಜನ ಅದನ್ನು ಮಾಡೋದಲ್ಲದೆ ಅವರನ್ನು ಹರಾಸ್ ಮಾಡುವಂಥದ್ದು, ಹೊಡೆಯುವಂಥದ್ದು, ವೈಲೆನ್ಸಿಗೆ ಒಳಪಡಿಸುವಂಥದ್ದು, ಈ ರೀತಿಯ ಚಟುವಟಿಕೆಗಳು ಹೋಮೋಫೋಬಿಯಾ ಅಂತಲೇ ಹುಟ್ಕೊಂಡ್ಬರ್ತವೆ. ಹೀಗೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಹೀಗೆ ಆಗಲು ಮುಖ್ಯ ಕಾರಣವೇ ಸಾಂಸ್ಕೃತಿಕವಾಗಿ ನಾವು ಅದನ್ನು ಬಳಸ್ಕೊಳ್ಳಲು ಅಥವಾ ಒಪ್ಕೊಳ್ಳಲು ಇಲ್ಲದೆ ಇರುವಂಥದ್ದು. ಆದರೆ ಇವತ್ತಿನ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನು ಯಾವುದೇ ಜಾತಿ, ಧರ್ಮ, ಕಾಮ ಅಥವಾ ಯಾವುದೇ ಒಂದು ವರ್ಗದವನಾಗಿರಬಹುದು, ಅದಕ್ಕೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ನಾವು ಕಾಣುವಂತಹ ಪದವೇ ಫ್ರೆಟರ್ನಿಟಿ ಅನ್ನುವಂತಹ ಪದ ಮುಖ್ಯವಾಗಿ ಮಾನವೀಯತೆ ಮತ್ತು ಅಣ್ಣ ತಮ್ಮಂದಿರ ಒಂದು ಒಲವು ನಾಗರಿಕರಲ್ಲಿ ಬೆಳಿಬೇಕು ಅನ್ನುವಂತಹ ಮಾತನ್ನು ತೋರಿಸ್ಕೊಡ್ತದೆ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ವತಂತ್ರ ಸಂಗ್ರಾಮದ ನಂತರ ಭಾರತಕ್ಕೆ ಸ್ವತಂತ್ರ ಸಿಕ್ಕಂತಹ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಒಬ್ಬರು ಸದಸ್ಯರಿದ್ದರು. ಅವರ ಹೆಸರು JB ಕೃಪಲಾನಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನಲ್ಲಿ ಒಂದಿಷ್ಟು ಸಾರಿ ಕೇಳಿದ್ದಾರೆ ಯಾರೆಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೆಂಬರ್ಸ್ ಆಗಿದ್ರು ಅಂತ. ಹೀಗೆ ಒಂದು ಹೆಸರು ಗೊತ್ತಿದ್ದಂತಹ ಸಂದರ್ಭದಲ್ಲಿ ತಾವು ಎಲಿಮಿನೇಟ್ ಮಾಡಲು ಸಾಧ್ಯವಾಗುತ್ತದೆ. ಈ JB ಕೃಪಲಾನಿ ಅವರು ಫ್ರೆಟರ್ನಿಟಿ ಸಂಬಂಧಿಸಿದಂತೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಒಂದು ಉತ್ತಮವಾದಂತಹ ಮಾತನ್ನು ಹೇಳಿರ್ತಾರೆ. ಈ ಫ್ರೆಟರ್ನಿಟಿ ಅನ್ನುವಂಥದ್ದು ದೇಶದ ಪ್ರಜಾಪ್ರಭುತ್ವದ ಸಮಾನತೆಯಾಗಿ ನಡೆಸ್ಕೊಂಡು ಹೋಗಬೇಕಾಗಿರುವಂಥದ್ದು. ಹೇಗೆ ಎಲ್ಲ ಧಾರ್ಮಿಕವಾಗಿ ಮಾತಾಡಿದಾಗ ಎಲ್ಲರೂ ಒಂದೇ ದೇವರ ಮಕ್ಕಳು ಅಂತ ಹೇಳ್ತೀವಿ.
ಅದೇ ರೀತಿಯಲ್ಲಿ ಸಾಧು ಸಂತವರು ಹೇಳ್ತಾ ಇರೋ ಹಾಗೆ ಎಲ್ಲರಲ್ಲೂ ಒಂದೇ ಆತ್ಮ ಅಥವಾ ಒಂದೇ ಜೀವ ಸಾಗ್ತಾ ಇರುವಂಥದ್ದು. ಬೈಬಲ್ ಹೇಳ್ತಾ ಇರೋ ಹಾಗೆ ಎಲ್ಲರೂ ಇನ್ನೊಬ್ಬರ ಪ್ರತಿರೂಪ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ದೇಶದಲ್ಲಿ ಸಹ ಪ್ರಜಾಪ್ರಭುತ್ವ ಬದುಕುಳಿಬೇಕು ಅಂತಂದರೆ ಫ್ರೆಟರ್ನಿಟಿಯೂ ಸಹ ಬದುಕಿರಲೇಬೇಕಾಗಿರುವಂಥದ್ದು. ಹಾಗೆ ಈ ಸಂವಿಧಾನ ಅಣ್ಣ ತಮ್ಮಂದರ ಒಂದು ಭಾವನೆ ಆಗಿರಬಹುದು ಅಥವಾ ಹ್ಯುಮ್ಯಾನಿಟಿ, ಮಾನವೀಯತೆ ಅನ್ನುವಂಥದ್ದು ಅದು ಲೀಗಲ್, ಕಾನ್ಸ್ಟಿಟ್ಯೂಷನಲ್ ಅಥವಾ ಯಾವುದೋ ಫಾರ್ಮಲ್ ಪ್ರಿನ್ಸಿಪಲ್ ಆಗಿರುವ ಅವಶ್ಯಕತೆ ಇಲ್ಲ. ಇದು ನಮ್ಮೆಲ್ಲರ ಪ್ರೈವೇಟ್ ಮತ್ತು ಪಬ್ಲಿಕ್ ಲೈಫಲ್ಲೂ ಸಹ ಇರಬೇಕು ಅನ್ನುವಂತಹ ಮಹಾನ್ ಮಾತುಗಳನ್ನು ಅವರು ಹೇಳಿದರು. ಆದರೆ JB ಕೃಪಲಾನಿ ಅವರು ಹೇಳಿದಂತಹ ಮಾತುಗಳು ಇವತ್ತಿನ ಸಂದರ್ಭದಲ್ಲಿ ಯಾಕೆ ಅನ್ವಯವಾಗ್ತಾ ಇಲ್ಲ? ಪಬ್ಲಿಕ್ ಲೈಫಲ್ಲಿ ಸರಿ, ಕಾನೂನಾತ್ಮಕವಾಗಿ ಅವರನ್ನು ವಿರೋಧಿಸುವಂಥದ್ದು ತಪ್ಪಾಗಿರುತ್ತದೆ, ಆದರೆ ಪ್ರೈವೇಟಲ್ಲೂ ಸಹ ಅದು ಯಾಕೆ ಆಗ್ತಾ ಇದೆ? ಅವರು ಹೇಳಿದಂತಹ ಮಾತುಗಳಲ್ಲಿ ಪ್ರೈವೇಟ್ ಜೀವನವೂ ಸಹ ನಮ್ಮ ಸ್ವಂತ ಜೀವನದಲ್ಲೂ ಸಹ ಅವರಿಗೆ ಜಾಗ ಕೊಡುವ ಅವಶ್ಯಕತೆ ಇದೆ, ಆ ಒಂದು ಮಾತುಗಳನ್ನು ನೆನ್ಪಿಟ್ಕೊಂಡಾಗ ಅನ್ನುವಂಥದ್ದು. ಭಾರತ ಸಾಂಸ್ಕೃತಿಕವಾಗಿ ಅದನ್ನು ಒಪ್ಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳಿದೆ ಹಿಂದೆ. ಆದರೆ ಐತಿಹಾಸಿಕವಾಗಿ ಅಥವಾ ಪುರಾತನ ಕಾಲದಲ್ಲಿ ನೋಡಿದಾಗ ನಮ್ಮ ಪುರಾತನದಲ್ಲಿ ಶಿಖಂಡಿಯ ಒಂದು ಇನ್ವೋಕ್ ಕಾಣಿಸ್ತೀವಿ, ಅಂದರೆ ಮೆನ್ಷನ್ ಮಾಡಿರೋದನ್ನು ಕಾಣ್ತೀವಿ. ಅದೇ ರೀತಿಯಲ್ಲಿ ನಾವು ನೋಡಿದ್ದೀವಿ, ಮಹಾದೇವ ಹೆಣ್ಣಿನ ಒಂದು ರೂಪವನ್ನು ಧರಿಸಿ ಮಗುವನ್ನು ಹುಟ್ಟಿಸ್ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಚೂಡಾಲ ಅನ್ನುವಂತಹ ಒಬ್ಬ ವ್ಯಕ್ತಿ, ಚೂಡಾಲ ಅನ್ನುವಂತಹ ಹೆಣ್ಣು ಗಂಡಾಗಿ ಪರಿವರ್ತನೆಗೊಂಡು ಹೆಣ್ಣಿಗೆ ಗಂಡನಾಗಿ ಬರುವಂತಹದ್ದು ಸಹ ನಾವು ಪುರಾತನಗಳಲ್ಲಿ ಓದಿದ್ದೀವಿ. ಹೀಗೆ ಪುರಾತನದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ನಮ್ಮ ದೇವರು ಅಂತ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಅದೇ ಬದಲಾವಣೆ ಆಗಿರುವಂತಹ ಬಯಾಲಜಿಕಲಿ ಆಗಿದ್ದರೂ ಯಾಕೆ ನಾವು ಒಪ್ಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ಫ್ರೆಟರ್ನಿಟಿಗೆ ಸಂಬಂಧಿಸಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಇಲ್ಲಿ ಬಹುದೊಡ್ಡವಾದಂತಹ ಹಾಗೂ ಮುಖ್ಯವಾದಂತಹ ಮಾತುಗಳನ್ನು ಹೇಳಿದರು. ಇವು ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಫ್ರೆಟರ್ನಿಟಿಗೆ ಸಂಬಂಧಿಸಿದಂತೆ ಎಲ್ಲೇ ಮಾತಾಡಿದಾಗಲೂ ಇವು ಮಾತುಗಳು ನಮಗೆ ಪದೇ ಪದೇ ಗೊತ್ತಾಗಲೇಬೇಕು, ನೆನಪಾಗಲೇಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 1954ರಲ್ಲಿ ಒಂದು ರೇಡಿಯೋ ಇಂಟರ್ವ್ಯೂವನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತಿದು. ಈ ಫ್ರೆಟರ್ನಿಟಿ, ಲಿಬರ್ಟಿ ಮತ್ತು ಈಕ್ವಾಲಿಟಿ ಏನು 3 ಪದಗಳಿದಾವೋ ಇದು ನನ್ನ ಸಾಮಾಜಿಕ ಸಿದ್ಧಾಂತಗಳು. ಈ ಸಿದ್ಧಾಂತಗಳನ್ನು ನಾನು ಯಾವುದೇ ಫ್ರೆಂಚ್ ರೆವಲ್ಯೂಷನಿಂದ ಪಡ್ಕೊಂಡಿಲ್ಲ. ಹೇಳ್ಬೋದು ಕೆಲವೊಬ್ಬರು ನಾನು ಫ್ರೆಂಚ್ ರೆವಲ್ಯೂಷನಲ್ಲಿ ಓದಿದಂತಹ ಲಿಬರ್ಟಿ, ಫ್ರೆಟರ್ನಿಟಿ, ಈಕ್ವಾಲಿಟಿಯನ್ನು ಭಾರತಕ್ಕೆ ತಂದು ಹಾಕಿದ್ದೀನಿ ಅಂತ. ಆದರೆ ಈ ಒಂದು ಸಿದ್ಧಾಂತಗಳು ನಾನು ನನ್ನಲ್ಲಿ ಬೆಳೆಸ್ಕೊಂಡಿದ್ದು ನನ್ನ ಗುರು ಬುದ್ಧನಿಂದ ಅನ್ನುವಂಥದ್ದು. ಹಾಗೆ ಲಿಬರ್ಟಿ ಮತ್ತು ಈಕ್ವಾಲಿಟಿ, ಸ್ವತಂತ್ರತೆ ಮತ್ತು ಸಮಾನತೆ ಏನಾದರೂ ಸಾಧಿಸಬೇಕು ನಮ್ಮ ಜೀವನದಲ್ಲಿ, ದೇಶದಲ್ಲಿ ಅಂತಂದರೆ ಈ ಫ್ರೆಟರ್ನಿಟಿ ಬದುಕುಳಿಯುವಂಥದ್ದು ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಇವತ್ತು ಈ ಸಲಿಂಗಕಾಮಿಗಳಿಗೆ ಅಥವಾ ಹೋಮೋಸೆಕ್ಷುವಲ್ಸ್ ಏನಿದ್ದಾರೆ ಇವರಿಗೆ ಸ್ವತಂತ್ರತೆ ಮತ್ತು ಸಮಾನತೆ ಕೊಡಬೇಕು ಅಂದರೆ ನಾವು ಫ್ರೆಟರ್ನಿಟಿ ಬೆಳೆಸ್ಕೊಳ್ಳುವ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಲೇಖಕರು ಬೈಬಲ್ನ ಒಂದು ಕೋಟನ್ನು ಸಹ ಹೇಳಿದ್ದಾರೆ. ಐ ಆಮ್ ದ ಬ್ರೆಡ್ ಆಫ್ ಲೈಫ್, ಹೂ ಎವರ್ ಕಮ್ಸ್ ಟು ಮೀ ವಿಲ್ ನೆವರ್ ಗೋ ಹಂಗ್ರಿ ಆ್ಯಂಡ್ ಹೂ ಎವರ್ ಬಿಲೀವ್ಸ್ ಇನ್ ಮೀ ವಿಲ್ ನೆವರ್ ಬಿ ಥರ್ಸ್ಟಿ. ಸೊ ನಾನು ಈ ಜೀವನದ ಒಂದು ಬ್ರೆಡ್ ಇದ್ದ ಹಾಗೆ, ಯಾರೆಲ್ಲ ನನ್ನನ್ನು ನಂಬ್ಕೊಂಬರ್ತಾರೋ ಅವ್ರು ಯಾವತ್ತೂ ಹೊಟ್ಟೆ ಹಸ್ಕೊಂಡು ವಾಪಸ್ ಹೋಗಲ್ಲ. ಯಾರೆಲ್ಲ ನನ್ನನ್ನು ನಂಬ್ಕೊಳ್ತಾರೋ ಅವ್ರು ಯಾವತ್ತೂ ಉಪವಾಸವಾಗಿರಲಿ ಅಥವಾ ಥರ್ಸ್ಟಿಯಾಗಿ ಅಂದರೆ ನೀರಡಿಕೆಯಾಗಿ ವಾಪಸ್ ಹೋಗೋದಿಲ್ಲ ಅನ್ನುವಂಥದ್ದು. ಸೊ ಅದನ್ನು ದೇವರು ಯಾವ ವರ್ಗ ಅಥವಾ ಧರ್ಮ ಅಥವಾ ಯಾವ ಒಂದು ಕಾಮ ಈ ಓರಿಯೆಂಟೇಷನ್ ಇದೆ ಅನ್ನುವಂಥದ್ದನ್ನು ನೋಡದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಜನರು ಯಾಕೆ ಈ ರೀತಿಯ ಒಂದು ವ್ಯತ್ಯಾಸಗಳನ್ನು ಬೆಳೆಸ್ಕೊಂಡು ಸಮಾಜವನ್ನು ಮುರಿದು ಹಾಕ್ತಾ ಇದ್ದೀವಿ? ಮುಂದಿನ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಮಾಜದಲ್ಲಿ ಇರುವಂತಹ ಖಿನ್ನತೆಗೆ ಒಳಗಾದಂತಹ ದಲಿತರಿಗೋಸ್ಕರ ಹೊಡೆದಾಡಿದರು. ಇವತ್ತಿನ ಸಂದರ್ಭದಲ್ಲಿ ಅಥವಾ ಈ ಹೊಸ ಯುಗದ ದಲಿತರಾಗಿ ಈ ಸಲಿಂಗಕಾಮಿಗಳನ್ನು ನಾವು ಹೇಳಬಹುದು. LGBTQ ಮಾಡರ್ನ್ ದಲಿತ್ ಅಂತಲೇ ಕರೆಯಲಾಗ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ನಮ್ಮಲ್ಲಿ ಈ ಅರಿವು ಬದಲಾದಾಗ, ಆಲೋಚನೆ ಬದಲಾದಾಗ ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಸಂತೋಷವಾಗಿ
ಎಲ್ಲರೂ ಒಬ್ಬರೊಬ್ಬರ ಏಳಿಗೆಗೋಸ್ಕರ ಕೆಲಸ ಮಾಡಿದಾಗ ಒಂದು ಉನ್ನತವಾದಂತಹ ಹಾಗೂ ಪೀಸ್ಫುಲ್ ಸೊಸೈಟಿಯನ್ನು ಕಟ್ಟಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಈ ಒಂದು ಆರ್ಟಿಕಲಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.